ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರ್ನಸ್ ಥಿಯರಿ ರಿಲೇಟೆಡ್ ನೀಟ್ ಹಾಗೂ KCET ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ವರ್ನಸ್ ಥಿಯರಿ ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ಕ್ವಶನು 2017 ನೀಟ್ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ನ ತೊಗೊತಾ ಇದ್ದೀನಿ. ಕ್ವಶನ್ ಏನು ಅಂತಂದರೆ, ದ ಕರೆಕ್ಟ್ ಆರ್ಡರ್ ಆಫ್ ದ ಸ್ಟಾಕ್ಯುಮೆಟ್ರೀಸ್ ಆಫ್ ಸಿಲ್ವರ್ ಕ್ಲೋರೈಡ್ ಫಾರ್ಮಡ್ ವೆನ್ ಸಿಲ್ವರ್ ನೈಟ್ರೇಟ್ ಇನ್ ಎಕ್ಸೆಸ್ ಇಸ್ ಟ್ರೀಟೆಡ್ ವಿತ್ ದ ಕಾಂಪ್ಲೆಕ್ಸಸ್. ಅವರು 3 ಕಾಂಪ್ಲೆಕ್ಸಸ್ ಕೊಟ್ಟಿದ್ದಾರೆ. ಸೊ ಈ 3 ಕಾಂಪ್ಲೆಕ್ಸಸ್ಸನ್ನು ಎಕ್ಸೆಸ್ ಆಫ್ ಸಿಲ್ವರ್ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಎಷ್ಟು ಸಿಲ್ವರ್ ಕ್ಲೋರೈಡ್ ಬರುತ್ತೆ ಅನ್ನೋದನ್ನು ನಾವು ಹೇಳಬೇಕು. ಅದೇ ಕ್ವಶನು ಇಲ್ಲಿ. ಸೊ ಇಲ್ಲಿ ನೋಡಿ, ಈ ಕ್ವಶನ್ನ ಇವಾಗ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾರೆ. ಯಾವುದೇ ಕ್ವಶನು ಬೇಗ ಸಾಲ್ವ್ ಮಾಡಬೇಕು ಅಂತಂದರೆ ವರ್ನಸ್ ಥಿಯರಿನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ವರ್ನಸ್ ಥಿಯರಿದು ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಫುಲ್ ವಿಡಿಯೋ ನೋಡಿ ನಂತರ ಇದನ್ನು ಸಾಲ್ವ್ ಮಾಡಿ, ಆವಾಗ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ವರ್ನಸ್ ಥಿಯರಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ಬರೀ 2 ಇಂಪಾರ್ಟೆಂಟ್ ಪಾಯಿಂಟನ್ನು ತೊಗೊತೀನಿ ನಾನು. ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ದ ಮೆಟಲ್ ಅಯಾನ್ ಇನ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಪೋಸೆಸ್ 2 ಟೈಪ್ಸ್ ಆಫ್ ಲಿಂಕೇಜಸ್. ಸೊ ಯಾವುದೇ ಒಂದು ಮೆಟಲು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ತೊಗೊಂಡ್ರೆ ವರ್ನಸ್ ಥಿಯರಿ ಪ್ರಕಾರ 2 ಲಿಂಕೇಜ್ ಇರುತ್ತೆ. ದೇ ಆರ್, ಫಸ್ಟ್ ಒನ್ ಇಸ್ ದ ಪ್ರೈಮರಿ ಲಿಂಕೇಜ್, the second one are primary valency, the second one is the secondary valency. First one primary valency ಆದರೆ second one secondary valency ಆಗಿರುತ್ತೆ. Primary valency is always equal to the oxidation number of the central metal ion, and the secondary valency is always equal to the coordination number of the central metal ion. ಸೊ ಯಾವಾಗಲೂ ಪ್ರೈಮರಿ ವೇಲೆನ್ಸಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ, ಆಕ್ಸಿಡೇಷನ್ ನಂಬರ್ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಈಕ್ವಲ್ ಆಗಿರುತ್ತೆ. ಅದೇ ಥರ ನೀವು ಸೆಕೆಂಡರಿ ವೇಲೆನ್ಸಿ ತೊಗೊಂಡ್ರೆ ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಕೋಆರ್ಡಿನೇಷನ್ ನಂಬರಿಗೆ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಸೆಕೆಂಡರಿ ವೇಲೆನ್ಸಿ ಅಯನೈಸಬಲ್ ಆಗಲ್ಲ, ಬಟ್ ಪ್ರೈಮರಿ ವೇಲೆನ್ಸಿ ಅಯನೈಸಬಲ್ ಆಗುತ್ತೆ. ಸೊ ಇಷ್ಟು ಪಾಯಿಂಟು ನೆನ್ಪಿಟ್ಕೊಂಡು ನೆಕ್ಸ್ಟ್ ನಾವು ಇವಾಗ ಏನು ಮಾಡೋಣ ಅಂತಂದರೆ, 3 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಈ 3 ಕಾಂಪ್ಲೆಕ್ಸನ್ನು ನಾನು ಏನು ಮಾಡ್ತೀನಿ, ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಅಥವಾ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಫಾರ್ಮೇಷನಲ್ಲಿ ಬರ್ಕೊತೀನಿ ನಾನು. ಫಸ್ಟ್ ಏನು ಅಂತಂದರೆ ಕೋಬಾಲ್ಟ್ ಅದು ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ ಅಂದರೆ 6 ಇರುತ್ತೆ. ಸೊ ಈ ಕೋಆರ್ಡಿನೇಷನ್ ನಂಬರ್ ಯಾವುದನ್ನು ಸ್ಯಾಟಿಸ್ಫೈ ಮಾಡುತ್ತೆ, ಯಾವಾಗಲೂ ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ CH3 6 ಇದು ಸೆಕೆಂಡರಿ ವೇಲೆನ್ಸಿ. ಇದಾದಮೇಲೆ ನಾವು ಸ್ಕ್ವೇರ್ ಬ್ರಾಕೆಟ್ ತೊಗೊಂಡು ಬರೀಬೇಕು. ಇದನ್ನು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಏನಿರುತ್ತೆ, ಸೆಂಟ್ರಲ್ ಮೆಟಲ್ ಅಯಾನ್ ಇರುತ್ತೆ, ಮತ್ತು ಅದ್ರ ಜೊತೆಗೆ ಏನಿರುತ್ತೆ, ಲಿಗ್ಯಾಂಡ್ ಇರುತ್ತೆ. ಸೊ ಇದಾದಮೇಲೆ ಏನು ಅಂತಂದರೆ, ಇನ್ನೇನು ಉಳ್ಕೊಂಡಿದೆ ಇಲ್ಲಿ Cl3 ಇರುತ್ತೆ. Cl3ನ ನಾನು ಬ್ರಾಕೆಟಿಂದ ಹೊರಗಡೆ ಬರೀತೀನಿ. ಇದು ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಆಕ್ಸಿಡೇಷನ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಇಲ್ಲಿ ಕೋಬಾಲ್ಟದು ಎಷ್ಟಿರುತ್ತೆ ಅಂತಂದರೆ +3 ಇರುತ್ತೆ. ಸೊ ಇದರದ್ದು ಅದಕ್ಕೆ ಏನಾಗುತ್ತೆ, ಇಲ್ಲಿ Cl3 ಬರುತ್ತೆ. Cl ಮೈನಸ್ ಚಾರ್ಜಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ಇದೆರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಯಾವ ಥರ ಬರೀತೀನಿ ಅಂತಂದರೆ, ಕೋಬಾಲ್ಟು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅಮೋನಿಯಾ NH3 ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ ಅಷ್ಟೇ. ಸೊ ಇನ್ನೂ ಒಂದು ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ, 6 ಇರುತ್ತೆ. ಇನ್ನೊಂದು ಅಯಾನ್ ಯಾವುದರಿಂದ ಸ್ಯಾಟಿಸ್ಫೈ ಆಗುತ್ತೆ, Cl ಇದಾದಮೇಲೆ ಬ್ರಾಕೆಟು ಆದಮೇಲೆ ಏನು ಮಾಡ್ತೀನಿ, Cl2 ಬರ್ಕೊತೀನಿ. ಎಷ್ಟು ಉಳ್ಕೊಂತು Cl ಅದನ್ನು ಬ್ರಾಕೆಟಿಂದ ಹೊರಗಡೆ ಬರ್ಕೊತೀನಿ. ಅದೇ ಥರ ಇನ್ನೂ ಒಂದು ಕೊಟ್ಟಿದ್ದಾರೆ ಅವರು, ಕೋಬಾಲ್ಟು NH3. ಓಕೆ, ಇಲ್ಲಿ ಎಷ್ಟು ಇದೆ, ಅಮೋನಿಯಾ 4 ಇದೆ. ಸೊ 2 ಸ್ಯಾಟಿಸ್ಫೈ ಆಗೋದು Cl2 ಇಂದ. ನೆಕ್ಸ್ಟ್ ಏನು ಮಾಡ್ತೀನಿ, ಬ್ರಾಕೆಟ್ ಹಾಕ್ಕೊತೀನಿ, ಸ್ಕ್ವೇರ್ ಬ್ರಾಕೆಟ್, ಉಳ್ಕೊಂಡಿದ್ದು ಒಂದು Clನ ಹೊರಗಡೆ ಬರೀತೀನಿ. ಸೊ ಇದಾದಮೇಲೆ ಏನಾಗುತ್ತೆ ಅಂತ, ಅಯನೈಸಬಲ್. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಸೆಕೆಂಡರಿ ಅಯಾನ್ ಏನಾಗುತ್ತೆ, ಅಯನೈಸಬಲ್ ಆಗಲ್ಲ, ಬಟ್ ಪ್ರೈಮರಿ ಏನಾಗುತ್ತೆ, ಅಯನೈಸಬಲ್ ಆಗುತ್ತೆ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ, ಈ Cl ಏನಾಗುತ್ತೆ, ಪ್ರೈಮರಿ ಮತ್ತು ಸೆಕೆಂಡರಿ ಎರಡೂ ಸಹ ಏನು ಮಾಡ್ತಾ ಇರುತ್ತೆ, ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಇಲ್ಲಿ Cl2 ಇದೆಯಲ್ಲ, ಅದು ಸಹ ಸೆಕೆಂಡರಿ ಮತ್ತು ಪ್ರೈಮರಿ ಎರಡೂ ಸಹ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಇದು ಅಯನೈಸಬಲ್ ಆದಾಗ ಏನಾಗುತ್ತೆ, ಎಷ್ಟು ಅಯಾನ್ಸ್ ಕೊಡುತ್ತೆ ಅಂತಂದರೆ ನೋಡಿ, ಕೋಬಾಲ್ಟು ಓಕೆ NH3 6 3+, ಓಕೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ 3Cl-, ಟೋಟಲಾಗಿ ಎಷ್ಟು ಅಯಾನ್ ಕೊಡ್ತು, ಇದು 4 ಅಯಾನ್ಸ್ ಕೊಡ್ತು. ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ ನಾವು, ಕೋಬಾಲ್ಟ್ NH3 ಓಕೆ 5Cl ಕೋಆರ್ಡಿನೇಷನ್ ಆಗೇ ಬರ್ಕೋಬೇಕು. ಇಲ್ಲಿ ಏನಾಗುತ್ತೆ, 2+ ಆಗುತ್ತೆ, 2Cl. ಸೊ ಟೋಟಲಾಗಿ ಇಲ್ಲಿ ಎಷ್ಟು ಅಯಾನ್ಸ್ ಬಂತು, 3 ಅಯಾನ್ಸು ಫಾರ್ಮೇಷನ್ ಆಯಿತು. ಓಕೆ, ಫಸ್ಟ್ನೇದು 4, ಸೆಕೆಂಡ್ನೇದು ಎಷ್ಟು, 3 ಅಯಾನ್ಸು. ನೆಕ್ಸ್ಟ್ ಹೋಗೋದಾದರೆ ಏನಾಗುತ್ತೆ, ಕೋಬಾಲ್ಟ್ NH3 ಓಕೆ 4Cl2. ಸೊ ಇಲ್ಲಿ ಏನಾಗಿದೆ, ಪ್ಲಸ್ ಆಗಿದೆ. ಸೊ ಅದ್ರ ಜೊತೆಗೆ ಎಷ್ಟು ಕೊಡುತ್ತೆ, 1 Cl -1 ಕೊಡುತ್ತೆ. ಸೊ ಟೋಟಲಾಗಿ ಎಷ್ಟು ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ, ಇಲ್ಲಿ 2 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ಏನು ಮಾಡ್ತೀವಿ ನಾವು, ಎಕ್ಸೆಸ್ ಆಫ್ ಸಿಲ್ವರ್ ನೈಟ್ರೇಟ್ ಹಾಕ್ತೀವಿ ಇಲ್ಲಿಗೆ.
ಎಕ್ಸೆಸ್ ಆಫ್ ಸಿಲ್ವರ್ ನೈಟ್ರೇಟ್ ಎಲ್ಲದಕ್ಕೂ ಏನು ಮಾಡ್ತೀವಿ, ಎಕ್ಸೆಸ್ ಆಫ್ ಸಿಲ್ವರ್ ನೈಟ್ರೇಟನ್ನು ಹಾಕ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೋಡಿ, ಓಕೆ. ಸೊ ಇಲ್ಲಿರೋ Cl- ಇರುತ್ತೆ. ಈ Cl- ಏನಾಗುತ್ತೆ, ಸಿಲ್ವರ್ ನೈಟ್ರೇಟ್ ಜೊತೆಗೆ ರಿಯಾಕ್ಟ್ ಆಗಿ ಏನು ಬರುತ್ತೆ, ನಮಗೆ ಸಿಲ್ವರ್ ಕ್ಲೋರೈಡ್ ಬರುತ್ತೆ. ಸೊ ಇಲ್ಲಿ 3 ಇದೆ, 3 Cl, ಅಲ್ಲಿಗೆ ಎಷ್ಟು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, 3 ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ Cl- ಎಷ್ಟಿದೆ, ಇಲ್ಲಿ 2 ಇದೆ. ಸೊ ಎಷ್ಟು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, 2 ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟು ತೊಗೊಂಡ್ರೆ Cl- ಎಷ್ಟಿದೆ, 1 ಇದೆ. ಸೊ ಎಷ್ಟು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, 1 ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಆನ್ಸರ್ ಏನು ಬಂತು ಅಂತ ನೋಡಿ, ಇಲ್ಲಿ 3, 2, 1, B is the answer. ಓಕೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ವಶನ್ ಏನು ಅಂತ. ಕೋಬಾಲ್ಟ್ 3 ಕ್ಲೋರೈಡ್ forms several octahedral complexes with ammonia. Which of the following will not give test for chloride ions with silver nitrate at 25 degrees Celsius? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಕೋಬಾಲ್ಟ್ 3 ಕ್ಲೋರೈಡ್ ಅಯಾನ್ಸ್ ಕೊಟ್ಟಿದ್ದಾರೆ, ಅಂದರೆ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಈ ಕಾಂಪ್ಲೆಕ್ಸ್ ಆಕ್ಟಾಹೈಡ್ರಲ್ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ಏನು ಅಂತಂದರೆ ಅಮೋನಿಯಾನೂ ಸಹ ಇರುತ್ತೆ. ಬಟ್ ಇಲ್ಲೇನು ಹೇಳಿದ್ದಾರೆ ಅಂದರೆ ಸಿಲ್ವರ್ ಕ್ಲೋರೈಡ್ ವಿಲ್ ನಾಟ್ ಗಿವ್, ಯಾವುದು ಸಿಲ್ವರ್ ಕ್ಲೋರೈಡ್ ಅಯಾನ್ಸನ್ನು ಕೊಡಲ್ಲ. ಅಂದರೆ ಇದ್ರ ಸ್ಟ್ರಕ್ಚರ್ ಏನಿರ್ಬೋದು ಅಂತ ಕೇಳಿದ್ದಾರೆ ಅವರು. ಇಲ್ಲಿ ನೋಡಿ, ಸಿಲ್ವರ್ ಯಾವಾಗ ಕ್ಲೋರೈಡು ಫ್ರೀ ಅಯಾನ್ ಸ್ಟೇಟಲ್ಲಿರುತ್ತೆ, ಅವಾಗ ಮಾತ್ರ ಇದೇನಾಗುತ್ತೆ ಅಂತಂದರೆ ಸಿಲ್ವರ್ ನೈಟ್ರೇಟ್ ಜೊತೆಗೆ ರಿಯಾಕ್ಟ್ ಮಾಡಿ ನಮಗೇನು ಕೊಡುತ್ತೆ, ಸಿಲ್ವರ್ ಕ್ಲೋರೈಡ್ ಕೊಡುತ್ತೆ. ಓಕೆ, ಅದ್ರ ಜೊತೆ ರಿಯಾಕ್ಟ್ ಮಾಡಿ ಏನು ಕೊಡುತ್ತೆ, ನಮಗೆ ಸಿಲ್ವರ್ ಕ್ಲೋರೈಡ್ ಕೊಡುತ್ತೆ. ಬಟ್ ಅಲ್ಲಿ ಏನು ಫ್ರೀ ಇಲ್ಲ ಅಂತಂದರೆ, ಅಂದರೆ ಫ್ರೀ ಅಯಾನ್ಸ್ ಇಲ್ಲ, ಕ್ಲೋರೈಡ್ ಅಯಾನ್ಸ್ ಇಲ್ಲ ಅಂತಂದರೆ ಅವಾಗ ನಮಗೇನಾಗುತ್ತೆ, ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗಲ್ಲ. ಇನ್ನೊಂದೇನು ಅಂತಂದರೆ ಕೋಬಾಲ್ಟದು. ಓಕೆ, ಕೋಬಾಲ್ಟದು ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ, 6 ಇರುತ್ತೆ ಕೋಆರ್ಡಿನೇಷನ್ ನಂಬರ್. ಅದ್ರ ಜೊತೆಗೆ ಚಾರ್ಜ್ ಏನಾಗಿರುತ್ತೆ ಅಂದರೆ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ, +3 ಆಕ್ಸಿಡೇಷನ್ ನಂಬರ್ ಆಗಿರುತ್ತೆ. ಸೊ ಫಸ್ಟ್ ಒನ್ನು ಎ ತೊಗೊಳ್ಳೋಣ. ಎದು ಏನು ಮಾಡೋಣ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಬರೆಯೋಣ. ಕೋಬಾಲ್ಟು, ಓಕೆ, NH3 5. ಸೊ ಸೆಕೆಂಡರಿ ವೇಲೆನ್ಸ್ ಏನಾಗಬೇಕು, ಕೋಆರ್ಡಿನೇಷನ್ ನಂಬರ್ಗೆ ಈಕ್ವಲ್ ಆಗಿರಬೇಕು. ಬಟ್ 5 ಅಯಾನ್ಸ್ ಇದೆ. ಸೊ ಇನ್ನೊಂದು ಏನು ಮಾಡುತ್ತೆ, Cl ತೊಗೊಳುತ್ತೆ ಫಸ್ಟ್ ಒನ್ಗೆ. ಇನ್ನೆಷ್ಟು Cl ಉಳ್ಕೊಂತು, ಸೊ 2 Cl2ನ ನಾವೇನು ಮಾಡ್ತೀವಿ, ಬ್ರಾಕೆಟಿಂದ ಹೊರಗಡೆ ಬರ್ಕೊತೀವಿ. ಇದು ಎ. ಸೊ ನೆಕ್ಸ್ಟ್ ಬಿ ತೊಗೊತೀನಿ ನಾನು. ಬಿನ ಯಾವ ಥರ ಬರಿಬೇಕು, ಕೋಬಾಲ್ಟ್ ಯಾವ ಥರ ಬರಿಬೋದು, ಕೋಬಾಲ್ಟು NH3 ಎಷ್ಟಿದೆ, ಇಲ್ಲಿ 6 ಇದೆ. ಓಕೆ, 6 ಜೊತೆಗೆ ಏನು ಮಾಡ್ತೀವಿ, ಉಳ್ಕೊಂಡಿದೆ ಎಷ್ಟು, Cl3, ಅದನ್ನು ಬ್ರಾಕೆಟಿಂದ ಹೊರಗಡೆ ಬರಿತೀನಿ. ಸೊ ನೆಕ್ಸ್ಟ್ ಮೂರನೇ ತೊಗೊತೀನಿ, ಸಿ. ಓಕೆ, ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಕೋಬಾಲ್ಟ್ ಕೊಟ್ಟಿದ್ದಾರೆ. ಕೋಬಾಲ್ಟ್ ಜೊತೆಗೆ NH3 ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 3 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನನಗೆ ಎಷ್ಟು ಬೇಕು, ಇನ್ನೂ 3 Cl ಬೇಕು, ಅಂದರೆ 3 ಲಿಗ್ಯಾಂಡ್ಸ್ ಬೇಕು. ಅದು ಸೊ 3 Cl ತೊಗೊತೀನಿ. ಸೊ Cl ಏನಾಯಿತು, ಒಂದು ಸಹ ಇದರಲ್ಲಿ ಉಳ್ಕೊಳ್ಳಿಲ್ಲ, ಅಂದರೆ ಬ್ರಾಕೆಟಿಂದ ಹೊರಗಡೆ ಯಾವುದು ಸಹ ಇಲ್ಲ. ಸೊ ನೆಕ್ಸ್ಟ್ ಡಿ ತೊಗೊತೀನಿ ನಾನು. ಇದನ್ನು ಯಾವ ಥರ ಬರಿಬೋದು, ಕೋಬಾಲ್ಟು, ಓಕೆ, NH3 ಎಷ್ಟಿದೆ, ಇದರಲ್ಲಿ 4 ಇದೆ. ನನಗಿನ್ನೂ 2 ಲಿಗ್ಯಾಂಡ್ ಬೇಕು. ಸೊ Cl ಏನಾಗುತ್ತೆ, ಪ್ರೈಮರಿ ಸೆಕೆಂಡರಿ ಎರಡೂ ವೇಲೆನ್ಸಿಯಾಗಿ ವರ್ಕ್ ಮಾಡುತ್ತೆ. ಓಕೆ, ಇನ್ನೆಷ್ಟು ಉಳ್ಕೊಂತು, Cl 1 ಉಳ್ಕೊಂತು, ಅದನ್ನು ನಾನು ಬ್ರಾಕೆಟಿಂದ ಹೊರಗಡೆ ಬರಿತೀನಿ. ಇನ್ನು ನೆಕ್ಸ್ಟ್ ಅಯನೈಸೇಷನ್ ಆದಾಗ ಏನಾಗುತ್ತೆ. ಸೊ ಅಯನೈಸೇಷನ್ ಆದಾಗ ಆಲ್ರೆಡಿ ಹೇಳಿದೆ ನಾನು, ಎಷ್ಟು ಅಯನ್ಸ್ ಫಾರ್ಮೇಷನ್ ಆಗುತ್ತೆ, ಈ ಕಾಂಪ್ಲೆಕ್ಸು ಅಂದರೆ ಕೋಆರ್ಡಿನೇಷನ್ ಸ್ಪಿಯರ್ ಇರುತ್ತಲ್ಲ, ಅದು 1 ಅಯಾನ್ ಆಗುತ್ತೆ. ಇನ್ನು Cl2 ಇರುತ್ತಲ್ಲ, ಇದು ಅಯನೈಸ್ ಆಗಿ ಏನಾಗುತ್ತೆ, 2 ಆಗುತ್ತೆ. ಟೋಟಲ್ ಆಗಿ 3 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದರಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಸೊ 1 ಸ್ಪಿಯರ್ದು. ಸೊ ನೆಕ್ಸ್ಟ್ ಏನಾಗುತ್ತೆ, 3 Cl ಇದೆ. ಸೊ 3 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಟೋಟಲಾಗಿ 4 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ತೊಗೊಂಡಾಗ ಕೋಆರ್ಡಿನೇಷನ್ ಸ್ಪಿಯರಿಂದ 1 ಇಲ್ಲ, ಅಂದರೆ ಪ್ರೈಮರಿ ವೇಲೆನ್ಸಿ ಇಲ್ಲವೇ ಇಲ್ಲ ಅಲ್ಲಿ ಅಯನೈಸೇಷನ್ ಆಗೋದಕ್ಕೆ. ಸೊ ಏನಾಗುತ್ತೆ, ಇಲ್ಲಿ ಒಂದೇ ಒಂದು ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡ್ರೆ ಏನಾಗುತ್ತೆ, 1 ಅಯಾನ್ ಸ್ಪಿಯರ್ ತೊಗೊಂಡ್ರೆ ಇನ್ನು Cl ಎಷ್ಟಿದೆ, 1 ಇದೆ. ಸೊ ಒಂದು ಅಯಾನ್ ಫಾರ್ಮೇಷನ್, ಟೋಟಲಾಗಿ ಏನಾಗುತ್ತೆ, 2 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಸಿಲ್ವರ್ ನೈಟ್ರೇಟನ್ನು ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ 2 Cl ಇರುತ್ತಲ್ಲ, ಅದು ರಿಯಾಕ್ಟ್ ಆಗಿ ಏನಾಗುತ್ತೆ, ನನಗೆ 2 ಸಿಲ್ವರ್ ಕ್ಲೋರೈಡ್ ಕೊಡುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ 3 Cl- ಇದೆ ಅಲ್ವಾ. ಸೊ 3 Cl- ಏನಾಗುತ್ತೆ, ಸಿಲ್ವರ್ ನೈಟ್ರೇಟ್ ಜೊತೆಗೆ ರಿಯಾಕ್ಟ್ ಆಗಿ 3 ಸಿಲ್ವರ್ ಕ್ಲೋರೈಡನ್ನು ಏನಾಗುತ್ತೆ, ಕೊಡುತ್ತೆ. ಅದೇ ಥರ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ 1 Cl- ಇಲ್ಲ. ಸೊ ಇಲ್ಲೇನಾಗುತ್ತೆ, ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗೋದೇ ಇಲ್ಲ. ಸೊ ನೆಕ್ಸ್ಟು ತೊಗೊಂಡಾಗ Cl1 ಇದೆ. ಓಕೆ, Cl- ಇದೆ. ಸೊ ಎಷ್ಟು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ಸಿಲ್ವರ್ ನೈಟ್ರೇಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ 1 ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಕ್ವಶನ್ಸ್ ಏನು ಕೇಳಿದ್ದಾರೆ ನೋಡಿ, ನಾಟ್ ಗಿವ್ ಟೆಸ್ಟ್ ಫಾರ್ ಕ್ಲೋರೈಡ್ ಅಯಾನ್ಸ್. ಸೊ ಯಾವುದು ಕ್ಲೋರೈಡ್ ಅಯಾನ್ಸ್ಗೆ ಟೆಸ್ಟ್ ಕೊಡೋದಿಲ್ಲ, ಯಾವ್ದು ಕೊಡೋದಿಲ್ಲ ನಮಗೆ, ಸೊ ಸಿ ಕೊಡೋದಿಲ್ಲ. ಯಾಕೆಂತಂದರೆ ಅಲ್ಲಿ Cl- ಅಯಾನ್ಸೇ ಇರಲ್ಲ, ಪ್ರೈಮರಿ ವೇಲೆನ್ಸಿ ಇರೋದಿಲ್ಲ.
ಮಾಡೋದಿಲ್ಲ. ಸೊ ಏನಿತ್ತು 3Cl ಎಲ್ಲ 3Cl ಸಹ ಪ್ರೈಮರಿ ಮತ್ತು ಸೆಕೆಂಡರಿ ವೇಲೆನ್ಸಿ ಎರಡೂ ಥರನೂ ಸಹ ಅದು ಆ್ಯಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಆನ್ಸರ್ ಏನು ಬರುತ್ತೆ ಅಲ್ಲಿಗೆ ಸಿ ಈಸ್ ದ ಆನ್ಸರ್. ಪ್ಲೀಸ್ ಆ ವಿಡಿಯೋ ನೋಡಿ, ನಂತರ ಈ ವಿಡಿಯೋ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ನೆಕ್ಸ್ಟ್ ಕ್ವಶನ್ ಮತ್ತೆ ಅದೇ ಥರ ಕೇಳಿದ್ದಾರೆ. ಆ್ಯನ್ ಎಕ್ಸೆಸ್ ಆಫ್ ಸಿಲ್ವರ್ ನೈಟ್ರೇಟ್ is treated to 100 ml of 0.01 molar solution of dichloro tetra aquachromium 3 chloride. The number of the moles of the silver chloride precipitate would be. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ನೋಡ್ಕೊಳ್ಳೋಣ. ಡೈಕ್ಲೋರೋ Cl2 ಎಷ್ಟಿದೆ, 2 ಇದೆ. ಸೊ ಅದ್ರ ಜೊತೆಗೆ ಟೆಟ್ರಾ ಅಕ್ವಾ ಅಂತಂದರೆ ವಾಟರ್ ಎಷ್ಟಿದೆ, ನಮಗೆ 4 ವಾಟರ್ ಇದೆ. ಓಕೆ, 4 ವಾಟರ್ ಇದೆ. ಸೊ ಅಯ್ಯನ್ ಯಾವ್ದು ತೊಗೊಂಡಿದ್ದೀವಿ ನಾವು, ಕ್ರೋಮಿಯಂ ತೊಗೊಂಡಿದ್ದೀವಿ ಇಲ್ಲಿ. ಓಕೆ, ಕ್ರೋಮಿಯಂ ತೊಗೊಂಡಿದ್ದೀವಿ. ಇದಿಷ್ಟು ಏನಾಗಿರುತ್ತೆ ಸ್ಪಿಯರ್ ಒಳಗಡೆ ಇದ್ದರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಒಂದು ಕ್ಲೋರೈಡ್ ಕೊಟ್ಟಿದ್ದಾರೆ, ಇಲ್ಲಿ Cl ಕೊಟ್ಟಿದ್ದಾರೆ. ಸೊ ಈ Cl ಏನಿರುತ್ತೆ ಹೊರಗಡೆ ಇರುತ್ತೆ. ಫಸ್ಟ್ ನೋಡೋಣ, ಕೋಆರ್ಡಿನೇಷನ್ ನಂಬರು Crದು ಅಂದರೆ ಕ್ರೋಮಿಯಮ್ದು ಎಷ್ಟಿರುತ್ತೆ, 6 ಇರುತ್ತೆ. ಸೊ 6 ಸ್ಯಾಟಿಸ್ಫೈ ಆಗಿದೆ. ಸೊ ನೆಕ್ಸ್ಟ್ ಕ್ರೋಮಿಯಮ್ದು +3 ಆಕ್ಸಿಡೇಷನ್ ನಂಬರ್ ಇರುತ್ತೆ. ಸೊ ಇದೇನಾಗುತ್ತೆ +2, 2 ಇರುತ್ತಲ್ಲ ಅದನ್ನು Cl ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲಿ +1 ಉಳ್ಕೊಳ್ಳುತ್ತೆ. ಸೊ ಒಂದು Cl ಏನಾಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದು ಪ್ರೈಮರಿ ವೇಲೆನ್ಸಿ. ಸೊ ಅಲ್ಲಿಗೆ ನಮ್ಗೆ ಏನಾಯಿತು, ಒಂದು Cl ಮೈನಸ್ ಇದೆ. ಎಷ್ಟು, ಒಂದು Cl ಮೈನಸ್ ಇದೆ. ಸೊ ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡಿದಾಗ ನನಗೆ ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಸಿಲ್ವರ್ ಕ್ಲೋರೈಡ್ ಬರುತ್ತೆ, ಒಂದು ಸಿಲ್ವರ್ ಕ್ಲೋರೈಡ್ ಬರುತ್ತೆ. ಹಾಗಾದರೆ ನಾವೇನು ಮಾಡಬೇಕು, ನಂಬರ್ ಆಫ್ ಮೋಲ್ಸನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಾನು ತೊಗೊಂಡಿರೋ ಸೊಲ್ಯೂಷನ್ ಎಷ್ಟಿತ್ತು, 100 ml ಇತ್ತು. ಓಕೆ, ಸೊ ಮೋಲ್ ಎಷ್ಟು ತೊಗೊಂಡಿದ್ದೀವಿ ನಾವು, 0.01 ಮೋಲಾರ್ ತೊಗೊಂಡಿದ್ದೀವಿ. 0.01 ಮೋಲಾರ್ ತೊಗೊಂಡಿದ್ದೀವಿ. ಸೊ ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ ನನಗೆ, 1 ಮಿಲಿ. ಓಕೆ, ಮಿಲಿ ಮೋಲ್ಸ್ ಬರುತ್ತೆ ನನಗೆ. ಸೊ ಮಿಲಿ ಅಂತ ಬಂದರೆ ಏನು, 10⁻³ ಮೋಲ್ಸ್. ಸೊ ಆನ್ಸರ್ 10⁻³ ಯಾವ ಥರ ಬರ್ಕೋಬೋದು, 0.001. ಓಕೆ, 0.001 ಮೋಲ್ಸ್. ಸೊ ಆನ್ಸರ್ ಎಲ್ಲಿದೆ ಅಂತ ನೋಡೋಣ. ಇಲ್ಲಿ 0.01 ಇಲ್ಲಿದೆ ನೋಡಿ ಆನ್ಸರ್. ಸೊ ಸಿ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಎಕ್ಸಿಬಿಟ್ ಮ್ಯಾಕ್ಸಿಮಮ್ ಅಯಾನಿಕ್ ಕಂಡಕ್ಟಿವಿಟಿ. ನೋಡಿ, ಅಯಾನಿಕ್ ಕಂಡಕ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನಂಬರ್ ಆಫ್ ಅಯಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ನಂಬರ್ ಆಫ್ ಅಯಾನ್ಸ್ ಇರುತ್ತೋ ಅಷ್ಟು ಮ್ಯಾಕ್ಸಿಮಮ್ ಏನಾಗಿರುತ್ತೆ, ಅಯಾನಿಕ್ ಕಂಡಕ್ಟಿವಿಟಿ ಇರುತ್ತೆ. ಸೊ ಫಸ್ಟು ನಾವೇನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ನಂಬರ್ ಆಫ್ ಅಯಾನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್ ತೊಗೊತೀನಿ ನಾನು. ಏನು ಕೊಟ್ಟಿದ್ದಾರೆ ಅವರು, K4. ಓಕೆ, ಸೊ ವಿತಿನ್ ದ ಬ್ರಾಕೆಟ್ ಒಳಗಡೆ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಏನು ಕೊಟ್ಟಿದ್ದಾರೆ, ಐರನ್ನು CN6. ಓಕೆ, ಸೊ ಬಿ ಏನು ಕೊಟ್ಟಿದ್ದಾರೆ ಅಲ್ಲಿ, ಕೋಬಾಲ್ಟು. ಓಕೆ, NH3 6 Cl3. ಫಸ್ಟ್ ಇದೆರಡನ್ನೂ ನೋಡೋಣ. ಸೊ ಇದೇನು ಮಾಡ್ತೀವಿ ಅಂತಂದರೆ, ಅಯನೈಸ್ ಆದಾಗ ಯಾವಾಗಲೂ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರೋದು ಹಾಗೇ ಉಳ್ಕೊಳ್ಳುತ್ತೆ. ಅದು ಒಂದು ಅಯಾನ್ ಫಾರ್ಮೇಷನ್ ಆಗುತ್ತೆ. ಈ ಕೌಂಟರ್ ಅಯಾನ್ ಇರುತ್ತಲ್ಲ, ಅದು ಎಷ್ಟು ಅಯಾನ್ಸ್ ಇರುತ್ತೆ ಕೌಂಟರ್ ಅಯಾನು, ಅಷ್ಟು ಅಯಾನ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ 4K+ ಫಾರ್ಮೇಷನ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಒಂದು Fe. ಓಕೆ, CN6. ಸೊ 4 ಇರೋದ್ರಿಂದ ಇಲ್ಲಿ ಏನು ಬರುತ್ತೆ ನನಗೆ ಇಲ್ಲಿ, ಸೊ 4 ಮೈನಸ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಟೋಟಲ್ ಆಗಿ ಎಷ್ಟು ಅಯಾನ್ ಫಾರ್ಮೇಷನ್ ಆಯಿತು ಹಾಗಾದರೆ, 4 + 1, ಸೊ 5 ಅಯಾನ್ಸ್ ಫಾರ್ಮೇಷನ್ ಆಯಿತು. ಸೊ ನೆಕ್ಸ್ಟ್ ತೊಗೊತೀನಿ ನಾನು. ಸೊ ಇದು ಅಯಾನೈಸ್ ಆದಾಗ ಏನಾಗುತ್ತೆ, ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರೋದು ಒಂದೇ ಅಯಾನ್ ಆಗುತ್ತೆ. ಓಕೆ, ಇದು ಒಂದು ಅಯಾನ್ ಆಗುತ್ತೆ. ಸೊ ಎಲ್ಲಿ Cl3 ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಏನು ಬರುತ್ತೆ, 3+ ಬರುತ್ತೆ. ಸೊ ಪ್ಲಸ್ ಅದ್ರ ಜೊತೆಗೆ 3Cl- ಫಾರ್ಮೇಷನ್ ಆಗುತ್ತೆ. ಸೊ ಟೋಟಲಾಗಿ ಎಷ್ಟು ಅಯಾನ್ಸ್ ಫಾರ್ಮೇಷನ್ ಆಯಿತು, 1 + 3 ಟೋಟಲಾಗಿ 4 ಅಯಾನ್ಸ್ ಫಾರ್ಮೇಷನ್ ಆಯಿತು. ಸೊ ಇದು ಫಸ್ಟ್ ಮತ್ತು ಸೆಕೆಂಡ್ ಆಯಿತು. ನೆಕ್ಸ್ಟ್ ಸಿ ಬರ್ಕೊಳ್ಳೋಣ ನಾವು. ಸಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಸೊ ಕಾಪರ್ ಬ್ರಾಕೆಟ್ ಒಳಗಡೆ ಕಾಪರ್ ಕೊಟ್ಟಿದ್ದಾರೆ. ಸೊ NH3 ಅಮೋನಿಯಾ ಕೊಟ್ಟಿದ್ದಾರೆ. ಅಮೋನಿಯಾ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 4 ಕೊಟ್ಟಿದ್ದಾರೆ. ಜೊತೆಗೆ Cl2 ಕೊಟ್ಟಿದ್ದಾರೆ. ಅದೇ ಥರ ಡಿನೂ ಬರ್ಕೊಬಿಡೋಣ ನಾವು. ಏನು ಕೊಟ್ಟಿದ್ದಾರೆ, ನಿಕ್ಕಲ್ ಕೊಟ್ಟಿದ್ದಾರೆ. ಓಕೆ, ಸೊ ನಿಕ್ಕಲ್ ಜೊತೆಗೆ ಏನು ಮಾಡಿದ್ದಾರೆ, CO4 ಕೊಟ್ಟಿದ್ದಾರೆ. ಸೊ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಅಯಾನ್ ಫಾರ್ಮೇಷನ್ ಆಲ್ರೆಡಿ ಹೇಳಿದೆ. ಸ್ಪಿಯರ್ ಒಳಗಡೆ ಇರೋದು ಏನಾಗುತ್ತೆ, ಕೋಆರ್ಡಿನೇಷನ್ ಸ್ಪಿಯರ್ 1 ಅಯಾನ್ ಆಗುತ್ತೆ. ಸೊ ಕೋಬಾಲ್ಟ್, NH3. ಓಕೆ, 4. ಈ ಅಯನಿಗೆ ಏನು ಚಾರ್ಜು ಅಂತಂದರೆ Cl ಏನು ನೆಗೆಟಿವ್ ಚಾರ್ಜ್ ಎಷ್ಟಿದೆ, 2 ಇದೆ. ಅಂದರೆ ಇಲ್ಲಿಗೆ ಏನಾಗುತ್ತೆ, 2+ ಆಗುತ್ತೆ. ಪ್ಲಸ್ ಏನಾಗುತ್ತೆ ಇಲ್ಲಿ 2Cl- ಫಾರ್ಮೇಷನ್ ಆಗುತ್ತೆ. ಟೋಟಲಾಗಿ ಎಷ್ಟು ಅಯನ್ ಫಾರ್ಮೇಷನ್ ಆಯಿತು, 2 + 1 ಅಂತಂದರೆ 3 ಅಯಾನ್ಸ್ ಫಾರ್ಮೇಷನ್ ಆಯಿತು ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಏನೂ ಇಲ್ಲ, ಕೌಂಟರ್ ಅಯಾನೇ ಇಲ್ಲ ಇಲ್ಲಿ. ಸೊ ಏನಾಗುತ್ತೆ ಇಲ್ಲಿ ಅಂತಂದರೆ ಒಂದೇ ಒಂದು ಅಯಾನ್ ಫಾರ್ಮೇಷನ್ ಆಗುತ್ತೆ. ಎಷ್ಟು ಅಯಾನ್ ಫಾರ್ಮೇಷನ್ ಆಗುತ್ತೆ, 1 ಅಯಾನ್ ಸೊ ಎಷ್ಟು ಯಾವುದರಲ್ಲಿ ಜಾಸ್ತಿ ಅಯಾನ್ಸ್ ಇದೆ ಅಂತಂದರೆ ಎಲ್ಲಿ ಜಾಸ್ತಿ ಅಯಾನ್ಸ್ ಎಷ್ಟಿದೆ, 5 ಅಯಾನ್ಸ್ ಇದೆ. ಸೊ ಯಾವುದ್ರದಕ್ಕೂ ಅಯಾನಿಕ್
ಅಯಾನಿಕ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಹಾಗಾದರೆ ಏದು ಅಯಾನಿಕ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಫಿಫ್ತ್ ಒನ್ ಹೋಗೋಣ. ಫಿಫ್ತ್ ಒನ್ ಏನು ಕೇಳಿದ್ದಾರೆ ಅಂತಂದರೆ, ಎ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಆಫ್ ಕೋಬಾಲ್ಟ್ ಆ್ಯಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಕಂಟೈನಿಂಗ್ 5 ಅಮೋನಿಯಾ ಮಾಲಿಕ್ಯೂಲ್ಸ್, 1 ನೈಟ್ರೋ ಗ್ರೂಪ್ ಆ್ಯಂಡ್ 2 chlorine atoms for 1 cobalt atoms. 1 mole of this compound produces 3 moles ions in an aqueous solution. On reacting these solutions with excess of silver nitrate solution, we get to 2 moles of silver chloride precipitate. The ionic formula for this complex would be. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕೋಬಾಲ್ಟದು ಒಂದು ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸಲ್ಲಿ ಏನಾಗಿದೆ ಅಂತಂದರೆ, ಎಷ್ಟು ಅಮೋನಿಯಾ ಇದೆ? 5 ಅಮೋನಿಯಾ ಇದೆ ಅವ್ರು ಕೊಟ್ಟಿದ್ದಾರೆ. 5 ಅಮೋನಿಯಾ ಇದೆ, 1 ನೈಟ್ರೋ ಇದೆ ಅದರಲ್ಲಿ. ಓಕೆ, 2 ಏನಾಗಿದೆ? Cl ಮೈನಸ್ ಇದೆ, ಕ್ಲೋರಿನ್ ಆಟಮ್ಸ್ ಇದೆ 2. ಸೊ ಅದ್ರ ಜೊತೆಗೆ 1 ಏನಾಗಿದೆ? ಕೋಬಾಲ್ಟ್ ಇದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಕಾಂಪ್ಲೆಕ್ಸ್ ಯಾವ ಥರ ಇದೆ ಸ್ಟ್ರಕ್ಚರ್ ನನಗೆ ಗೊತ್ತಿಲ್ಲ ನನಗೆ. ಓಕೆ, ಕಾಂಪ್ಲೆಕ್ಸ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಬಟ್ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, 1 mole of this compound produces 3 moles ions. ಟೋಟಲ್ ಅಯಾನ್ಸ್ ಎಷ್ಟು ಬಂತು ನನಗೆ? 3 ಅಯಾನ್ಸ್ ಬರ್ತಾ ಇದೆ ಟೋಟಲ್ಸು. ಅದ್ರ ಜೊತೆಗೆ ಸಿಲ್ವರ್ ನೈಟ್ರೇಟ್ ಜೊತೆಗೆ ನಾನು ಏನು ಮಾಡ್ತೀನಿ, ಎಕ್ಸೆಸ್ ಸಿಲ್ವರ್ ನೈಟ್ರೇಟ್ ಜೊತೆಗೆ ಈ ಕಾಂಪ್ಲೆಕ್ಸನ್ನು ಟ್ರೀಟ್ ಮಾಡಿದಾಗ ನನಗೇನು ಬರ್ತಾ ಇದೆ ಅಂತಂದರೆ 2 ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗ್ತಾ ಇದೆ. ಓಕೆ, ಇಷ್ಟು ಡೀಟೇಲ್ ಅವ್ರು ಕೊಟ್ಟಿದ್ದಾರೆ. ಬಟ್ ನೀನೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ, ಸೊ ಕಾಂಪ್ಲೆಕ್ಸ್ ಯಾವುದು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಕಾಂಪ್ಲೆಕ್ಸು ಅಂತ ನೀನೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಫಸ್ಟು ಆಪ್ಷನ್ ತೊಗೊಂಡ್ರೆ ನೋಡಿ, ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಏನೇ ಬರೆದಿದ್ರು ಅದೇನಾಗುತ್ತೆ? 1 ಅಯನ್ ಆಗುತ್ತೆ. ಸೊ ಎಷ್ಟು ಅಯನ್ ಫಾರ್ಮೇಷನ್ ಆಗಬೇಕು? ಟೋಟಲಾಗಿ 3 ಅಯನ್. ಫಸ್ಟ್ ಒನ್ ತೊಗೊಂಡಾಗ ಎಷ್ಟು ಅಯನ್ ಫಾರ್ಮೇಷನ್ ಆಗುತ್ತೆ ನೋಡೋಣ. ಸೊ NH3 5, ಓಕೆ, NO2 ಕೋಆರ್ಡಿನೇಷನ್ ಸ್ಪಿಯರು. ಓಕೆ, ಇಲ್ಲಿ Cl2 ಇದೆ ಅಂತಂದರೆ ಏನಾಗುತ್ತೆ? 2 ಪ್ಲಸ್ ಬರುತ್ತೆ, ಪ್ಲಸ್ ಇದ್ರ ಜೊತೆಗೆ 2 Cl ಮೈನಸ್ ಆಗುತ್ತೆ. ಸೊ ಟೋಟಲಾಗಿ ಎಷ್ಟು ಅಯಾನ್ ಫಾರ್ಮೇಷನ್ ಆಗುತ್ತೆ? 3 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ಸಿಲ್ವರ್ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ, ಓಕೆ, ಸೊ ಈ ಸಿಲ್ವರ್ ನೈಟ್ರೇಟ್ ಯಾವಾಗಲೂ ಯಾವುದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ? ಕ್ಲೋರೈಡ್ ಜೊತೆಗೆ. ಸೊ ಎಷ್ಟು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ? 2 ಮೋಲು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಫಸ್ಟ್ ಒನ್ ಅದಕ್ಕೆ ಇನ್ಫಾರ್ಮೇಷನ್. ಸೊ ಸೆಕೆಂಡ್ ಒನ್ ಅಂದರೆ ಇದು ಎಲ್ಲನೂ ಸ್ಯಾಟಿಸ್ಫೈ ಆಗಿದೆ. ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ ಆನ್ಸರು 3 ಅಯಾನ್ಸ್ ಫಾರ್ಮೇಷನ್ ಆಯಿತು. ಓಕೆ, 2 ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಇದೇ ಆನ್ಸರ್ ಅಂತ ನನಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಸಾಲ್ವ್ ಮಾಡೋದಾದರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಕೋಬಾಲ್ಟ್, ಓಕೆ, NH3 5Cl. ಓಕೆ, ಸೊ ಇದೊಂದು ಅಯಾನ್ ಫಾರ್ಮೇಷನ್ ಆಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಇನ್ನೊಂದು ಅಯಾನು Cl, ಸೊ NO2. ಸೊ ಇದು 2 ಮೈನಸ್ ಇದೆ, ಅಲ್ಲಿಗೆ ಇದೇನಾಗುತ್ತೆ? 2 ಪ್ಲಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇದೊಂದು ಅಯಾನ್ ಫಾರ್ಮೇಷನ್ ಆಯಿತು, ಇದೊಂದು ಅಯಾನ್ ಫಾರ್ಮೇಷನ್ ಆಯಿತು. ಬಟ್ ಎರಡೂ ಸಹ ಏನಾಗಿದೆ ಅಂತಂದರೆ ಕೋಆರ್ಡಿನೇಷನ್ ಸ್ಪಿಯರ್ ಎಲ್ಲ ಇದೆ. ಸೊ ಟೋಟಲಾಗಿ 2 ಅಯಾನ್ಸ್ ಫಾರ್ಮೇಷನ್ ಆಯಿತು. ಬಟ್ ಇಲ್ಲಿ Cl ಮೈನಸ್ ಇಲ್ಲ. Cl ಮೈನಸ್ ಇಲ್ಲ ಅಂತಂದರೆ ಸಿಲ್ವರ್ ನೈಟ್ರೇಟ್ ಜೊತೆಗೆ ಇದು ರಿಯಾಕ್ಟ್ ಆಗೋದಿಲ್ಲ. ಓಕೆ, ಅಲ್ಲಿಗೆ ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗೋದೇ ಇಲ್ಲ. ಸೊ ಈ ಆಪ್ಷನು ಸಹ ಆಗೋದಿಲ್ಲ ನಮಗೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಎರಡು ಅಯಾನ್ ಫಾರ್ಮೇಷನ್ ಆಗುತ್ತೆ. 2 ಅಯನ್ ಫಾರ್ಮೇಷನ್, 2 ಅಯನ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು ಸಿಲ್ವರ್ ನೈಟ್ರೇಟ್ ಜೊತೆ ಟ್ರೀಟ್ ಮಾಡಿದ್ರೆ ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಫ್ರೀ Cl ಮೈನಸ್ ಅಯಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲೂ ಅಷ್ಟೇ 2 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಸಹ ಕ್ಲೋರೈಡು ಫ್ರೀ ಕ್ಲೋರೈಡ್ ಇಲ್ಲ. ಸೊ ಏನಾಗುತ್ತೆ ಇಲ್ಲಿ ಅಂತಂದರೆ ಸಿಲ್ವರ್ ನೈಟ್ರೇಟು ರಿಯಾಕ್ಟ್ ಆಗೋದೇ ಇಲ್ಲ. ಅಲ್ಲಿಗೆ ನಮ್ಮ ಆಪ್ಷನ್ ಯಾವುದು? ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ ನಾವು ಏನು ಕೊಟ್ಟಿದ್ದಾರೆ. ದ ಸೆಕೆಂಡರಿ ವೇಲೆನ್ಸಿ ಆಫ್ ದ ಪ್ಲಾಟಿನಮ್ ಇನ್ ಟೆಟ್ರಾಅಮೈನ್ ಡೈಕ್ಲೋರೋಪ್ಲಾಟಿನಮ್, ಓಕೆ, 4 ಕ್ಲೋರೈಡ್. ಎಸ್, ಅವರು ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಸೆಕೆಂಡರಿ ವೇಲೆನ್ಸಿ ಹೇಳಬೇಕು. ನೋಡಿ, ಸೆಕೆಂಡರಿ ವೇಲೆನ್ಸಿ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಕೋಆರ್ಡಿನೇಷನ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಈ ಪ್ಲಾಟಿನಮ್ 4ದು ಕೋಆರ್ಡಿನೇಷನ್ ನಂಬರ್ ಯಾವಾಗಲೂ ಏನಾಗಿರುತ್ತೆ? 6 ಆಗಿರುತ್ತೆ. ಸೊ ಇದು ಯಾವುದಕ್ಕೆ ಸೆಕೆಂಡರಿ ವೇಲೆನ್ಸಿ ಎಷ್ಟಿರುತ್ತೆ? ಅದರಲ್ಲಿ 6 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಮು, ದ ಕೋಆರ್ಡಿನೇಷನ್ ನಂಬರ್ ನೋಡಿ, ಇದು 2012 CET ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್. ಓಕೆ, ಸೊ ನೆಕ್ಸ್ಟು 2017 CET ಎಕ್ಸಾಮಲ್ಲಿ ಕೇಳಿರೋ ಅಂಥ ಕ್ವಶನು ಏನಂತ ಕೊಟ್ಟಿದೆ? ಕೋಆರ್ಡಿನೇಷನ್ ನಂಬರ್ ಆ್ಯಂಡ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ M ಇನ್ ದ ಕಾಂಪ್ಲೆಕ್ಸ್ ಅವರೇ ಕೊಟ್ಟಿದ್ದಾರೆ. ನಾನು ಏನು ಫೈಂಡ್ ಔಟ್ ಮಾಡಬೇಕು? ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು, ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಏನು ಕೊಟ್ಟಿದ್ದಾರೆ? M ಕೊಟ್ಟಿದ್ದಾರೆ. N ಅಂತಂದರೆ ಏನು? ಇಥಿಲಿನ್ ಡೈಅಮೈನ್ ಲಿಗ್ಯಾಂಡು. ಜೊತೆಗೆ ಇನ್ನೂ ಒಂದು ಲಿಗ್ಯಾಂಡ್ ಕೊಟ್ಟಿದ್ದಾರೆ C2O4, ಅದನ್ನೇನಂತ ಕರಿತೀವಿ? ಆಕ್ಸಲೈಡ್
ಆಕ್ಸಲೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ಇದಾದಮೇಲೆ ಬ್ರಾಕೆಟು ಕೋಆರ್ಡಿನೇಷನ್ ಸ್ಪಿಯರ್ ಕೊಟ್ಟಿದ್ದಾರೆ, ಅದಾದಮೇಲೆ NO2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, ನಾನು ಒಂದು ಕೋಆರ್ಡಿನೇಷನ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಕೋಆರ್ಡಿನೇಷನ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು. ಇದೇನು ಅಂತಂದರೆ ಲಿಗ್ಯಾಂಡ್. ಯಾವ ಲಿಗ್ಯಾಂಡ್ ಇದು? ಬೈಡೆಂಟೆಂಟ್ ಲಿಗ್ಯಾಂಡ್. ನೋಡಿ, ನಾಮೆನ್ಕ್ಲೇಚರಲ್ಲಿ ಬಂದು ನಾನು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬೈಡೆಂಟೆಂಟ್ ಲಿಗ್ಯಾಂಡ್ ಅಂದ್ರೇನು, ಮಾನೋಡೆಂಟೆಂಟು, ಪಾಲಿಡೆಂಟೆಂಟ್ ಅಂದ್ರೇನು ಎಲ್ಲ ವಿತ್ ಎಕ್ಸಾಂಪಲ್ ಜೊತೆಗೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ಇಥಿಲಿನ್ ಡೈ ಅಮೈನು ಬೈಡೆಂಟೆಂಟ್ ಲಿಗ್ಯಾಂಡು. ಬೈಡೆಂಟೆಂಟ್ ಲಿಗ್ಯಾಂಡ್ ಅಂತಂದರೆ, ಸೊ ಬೈಡೆಂಟೆಂಟ್ ಲಿಗ್ಯಾಂಡ್ ಅಂತಂದರೆ ಏನಾಗುತ್ತೆ, ಡೋನರ್ ಆ್ಯಟಮ್ ಇರುತ್ತೆ. ಇಲ್ಲಿ 2 ಡೋನರ್ ಆ್ಯಟಮ್ ಇರುತ್ತೆ. ಸೊ ಇಲ್ಲಿ 2 ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಟೋಟಲಾಗಿ 4 ಆಯಿತು. ಇಲ್ಲಿ 4 ಏನಾಗುತ್ತೆ, ಡೋನರ್ ಆ್ಯಟಮ್ ಇರುತ್ತೆ. ಓಕೆ, ನೆಕ್ಸ್ಟು C2O4. ಈ C2O4 ತೊಗೊಂಡ್ರೆ ಇದು ಸಹ ಬೈಡೆಂಟೆಂಟ್ ಲಿಗ್ಯಾಂಡು. ಓಕೆ, ಸ್ಟ್ರಕ್ಚರ್ ಮಾಡೋಣ. ಇಥಿಲಿನ್ ಡೈಅಮೈನ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ CH2 ಓಕೆ, NH2 ಇದು EN ಅಂತಂದ್ರೆ ಏನು, ಇಥಿಲಿನ್ ಓಕೆ, ಡೈಅಮೈನ್ ಸ್ಟ್ರಕ್ಚರ್. ಸೊ ಇದರಲ್ಲಿ ಲಿಗ್ಯಾಂಡ್ ಯಾವುದು ಅಂತ ಅಂದರೆ ಇದೊಂದು ಲಿಗ್ಯಾಂಡು, ಇದೊಂದು ಅಂದರೆ ಲಿಗ್ಯಾಂಡ್ ಅಂದರೆ ಡೋನರ್ ಆ್ಯಟಮ್. ಓಕೆ, ಸೊ 2 ಡೋನರ್ ಆ್ಯಟಮ್ ಇರೋದ್ರಿಂದ ಇದನ್ನು ಬೈಡೆಂಟೆಂಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅದೇ ಥರ ಆಕ್ಸಲೇಟ್ ಅಯಾನು. ಸೊ ಆಕ್ಸಲೇಟದು ಏನು ಕೊಟ್ಟಿದ್ದಾರೆ, C2O4 ಅಂದರೆ CC ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಆಕ್ಸಿಜನು O-, ಓಕೆ, ಡಬಲ್ ಬಾಂಡ್ O-. ಇಲ್ಲಿ ಲಿಗ್ಯಾಂಡ್ ಯಾವುದು ಅಂತಂದರೆ ಇದೆರಡು ಲಿಗ್ಯಾಂಡ್ ಡೋನರ್ ಆ್ಯಟಮ್. ಸೊ ಟೋಟಲಾಗಿ ಏನಾಗಿದೆ, ಇಲ್ಲಿ 2 ಡೋನರ್ ಆ್ಯಟಮ್ ಇದೆ. ಸೊ ಎರಡರಲ್ಲೂ ಸಹ 2 ಇದೆ. ಬಟ್ EN ಎಷ್ಟಿದೆ, ಇಲ್ಲಿ 2 ಇದೆ. ಸೊ 2 × 2 ಎಷ್ಟಾಯಿತು, ಇಲ್ಲಿ 4 ಆಯಿತು. ಓಕೆ, ಮತ್ತು C2O4 ಅಂದರೆ ಆಕ್ಸಲೇಟ್ ಎಷ್ಟಿದೆ, ಇಲ್ಲಿ 1 ಇದೆ. ಸೊ 1 × 2 ಅಂತಂದರೆ 2 ಆಯಿತು. ಟೋಟಲಾಗಿ 4 ಡೋನರ್ ಆ್ಯಟಮ್ ಇದೆ. ಸೊ ಟೋಟಲಾಗಿ 6 ಡೋನರ್ ಆ್ಯಟಮ್ ಇದೆ. 6 ಡೋನರ್ ಆ್ಯಟಮ್ ಇಟ್ ಇಸ್ ಈಕ್ವಲ್ ಟು ದ 6 ಕೋಆರ್ಡಿನೇಷನ್ ನಂಬರ್. ಸೊ 6 ಕೋಆರ್ಡಿನೇಷನ್ ನಂಬರು ಅಂದರೆ A ಮತ್ತು C 2 ಆಪ್ಷನ್ ಇದೆ. ಆಪ್ಷನ್ ಸಿಕ್ತು, ಎರಡರಲ್ಲೂ ಸಹ 6 ಇದೆ. ನೆಕ್ಸ್ಟ್ ನೋಡೋಣ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಾಗಬೇಕು ಅಂತಂದರೆ ನಿಮಗೆ ಯಾವಾಗಲೂ ಲಿಗ್ಯಾಂಡದು ಚಾರ್ಜ್ ಗೊತ್ತಾಗಬೇಕು. ಸೊ ಇಥಿಲಿನ್ ಡೈಅಮೈನ್ ತೊಗೊಂಡಾಗ ನ್ಯೂಟ್ರಲ್ಲು, ಇದರಲ್ಲಿ ಏನಾಗುತ್ತೆ, ಚಾರ್ಜೇ ಇರಲ್ಲ ನಿಮಗೆ. ಅದು ಆಕ್ಸಲೇಟ್ ತೊಗೊಂಡಾಗ ನೋಡಿ ಇಲ್ಲಿ ಮೈನಸ್ ಇದೆ, ಅಂದರೆ 2- ಇಸ್ ದ ಚಾರ್ಜ್ ಅಲ್ವಾ. ಸೊ ಅದೇ ಥರ NO2 ಇನ್ನೊಂದು ಹೊರಗಡೆ ಕೌಂಟರ್ ಅಯಾನ್ ಪ್ರೆಸೆಂಟ್ ಇದೆ NO2. ಸೊ NO2ದು ಚಾರ್ಜ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಓಕೆನಾ. ಸೊ ಟೋಟಲಾಗಿ ಎಷ್ಟು ನೆಗೆಟಿವ್ ಆಯಿತು, ಟೋಟಲಾಗಿ 3 ನೆಗೆಟಿವ್ ಆಯಿತು. ಇದು 2- ಇದೊಂದು -3 ಆಯಿತು. ಸೊ ಅಲ್ಲಿಗೆ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ, 3+. ಇದಕ್ಕೆ ಆಪೋಸಿಟ್ ಆಗಿರುತ್ತೆ, 3+, ಅಂದರೆ 3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಅಲ್ಲಿಗೆ ಆನ್ಸರ್ ಯಾವುದು, 6-3 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ. ನೆಕ್ಸ್ಟ್ ಕ್ವಶನು 2019 ಕರ್ನಾಟಕ CET ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನು. ಅಡಿಷನ್ ಆಫ್ ಎಕ್ಸಸ್ ಸಿಲ್ವರ್ ನೈಟ್ರೇಟ್ ಟು ಆ್ಯನ್ ಅಕ್ವೆಸ್ ಸೊಲ್ಯೂಷನ್ 1 mole ಆಫ್ ಪ್ಯಾಲೇಡಿಯಂ ಕೊಟ್ಟಿದ್ದಾರೆ Cl2 4NH3 ಗಿವ್ಸ್ 2 moles ಆಫ್ ಸಿಲ್ವರ್ ಕ್ಲೋರೈಡ್. ಸೊ 2 moles ಆಫ್ ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ನಿಮ್ಗೆ ಆಗಲೇ ಐಡಿಯಾ ಬಂದುಬಿಡಬೇಕು, 2Cl- ಏನಿರುತ್ತೆ ಪ್ರೆಸೆಂಟ್ ಇರುತ್ತೆ. ಓಕೆ, ದ ಕಂಡಕ್ಟಿವಿಟಿ ಆಫ್ ದಿಸ್ ಸೊಲ್ಯೂಷನ್ ಕರೆಸ್ಪಾಂಡಿಂಗ್ ಟು, ಅವ್ರು ಕೇಳ್ತಾ ಇದ್ದಾರೆ ಕಂಡಕ್ಟಿವಿಟಿ ಯಾವುದಕ್ಕೆ ಕರೆಸ್ಪಾಂಡಿಂಗ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಕಂಡಕ್ಟಿವಿಟಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ನಂಬರ್ ಆಫ್ ಅಯಾನ್ಸಿಗೆ ಈಕ್ವಲ್ ಆಗಿರುತ್ತೆ. ಸೊ ಎಷ್ಟು ನಂಬರ್ ಆಫ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಫಸ್ಟ್ ಏನು ಮಾಡಬೇಕು, ನಾನು ಕೋಆರ್ಡಿನೇಷನ್, ಇದಕ್ಕೆ ಕೋಆರ್ಡಿನೇಷನ್ದು ಫಾರ್ಮುಲಾ ಬರ್ಕೋಬೇಕು. ಪ್ಯಾಲೇಡಿಯಮು ಓಕೆ, NH3 ಪ್ಯಾಲೇಡಿಯಮ್ದು ಕೋಆರ್ಡಿನೇಷನ್ ನಂಬರ್ ಏನಾಗಿರುತ್ತೆ, 4 ಆಗಿರುತ್ತೆ. ಸೊ ಹೊರಗಡೆ ಏನಾಗಿರುತ್ತೆ, Cl2 ಬರುತ್ತೆ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಅಯನೈಸ್ ಆದಾಗ ಏನು ಸಿಗುತ್ತೆ ನನಗೆ, ಪ್ಯಾಲೇಡಿಯಮು NH3 ಕೋಆರ್ಡಿನೇಷನ್ ಸ್ಪಿಯರಲ್ಲಿರೋದು ಏನಾಗುತ್ತೆ, 1 ಅಯಾನ್ ಫಾರ್ಮೇಷನ್ ಆಗುತ್ತೆ. 2+ ಏನಾಗುತ್ತೆ, Cl2 ಏನಾಗುತ್ತೆ, 2Cl- ಆಗುತ್ತೆ. ಓಕೆ, ರೇಷು ತೊಗೊಂಡಾಗ ಏನಾಗುತ್ತೆ, 1:2 ರೇಷು ಬರುತ್ತೆ. ನನಗೆ ಹೆಂಗೆ 2Cl- ಬಂತು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ 2 moles ಆಫ್ ಸಿಲ್ವರ್ ಕ್ಲೋರೈಡ್ ಬಂದಿದೆ ಅಂತ. ಓಕೆ, ಸೊ 1:2 ರೇಟ್ಸು, ಅಂದರೆ C ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ ದ ಕಾಂಪ್ಲೆಕ್ಸ್ ಎಕ್ಸಾಮೈನ್. ಇದು 2022 ಅಲ್ಲಿ CET ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನು. ದ ಕಾಂಪ್ಲೆಕ್ಸ್ ಅಮೈನ್ ಪ್ಲಾಟಿನಮ್. ಸೊ ಪ್ಲಾಟಿನಮ್ ಕೊಟ್ಟಿದ್ದಾರೆ ಅವರು. ಓಕೆ, ಪ್ಲಾಟಿನಮ್ದು ಆಕ್ಸಿಡೇಷನ್ ಸ್ಟೇಟ್ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅಮೈನ್ ಅಂತಂದರೆ NH3 ಎಷ್ಟಿದೆ, ಇಲ್ಲಿ 6 ಇದೆ. ಓಕೆ, ಸೊ ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಕ್ಲೋರೈಡ್ ವಿಲ್
ಗಿವ್ ಡ್ಯಾಶ್ ನಂಬರ್ ಆಫ್ ಅಯಾನ್ಸ್ ಆನ್ ಅಯನೈಸೇಷನ್. ಸೊ ಅಯನೈಸೇಷನ್ ಆದಾಗ ಎಷ್ಟು ನಂಬರ್ ಆಫ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ, ಬಟ್ ಎಷ್ಟು ಕ್ಲೋರಿನ್ ಇದೆ ಅಂತ ಅವ್ರು ಹೇಳಿಲ್ಲ ನಮಗೆ. ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಏನಂತೀವಿ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಸೆಕೆಂಡರಿ ವೇಲೆನ್ಸಿ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಕೋಆರ್ಡಿನೇಷನ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಪ್ಲಾಟಿನಮ್ 4ದು ಕೋಆರ್ಡಿನೇಷನ್ ನಂಬರ್ ಏನಾಗಿರುತ್ತೆ 6 ಆಗಿರುತ್ತೆ. ಸೊ 6 ಏನಾಗುತ್ತೆ NH3 ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಪ್ರೈಮರಿ ವೇಲೆನ್ಸಿ ತೊಗೊಂಡ್ರೆ ಪ್ರೈಮರಿ ವೇಲೆನ್ಸಿ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಸೊ ಆಕ್ಸಿಡೇಷನ್ ಸ್ಟೇಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ 4 ಇದೆ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಪ್ಲಾಟಿನಮ್ ಏನಾಗಿರುತ್ತೆ 4+ ಇರುತ್ತೆ. ಸೊ ನನಗೆ ಅಲ್ಲಿಗೆ Cl ಎಷ್ಟು ಬೇಕಾಗಿರುತ್ತೆ 4 ಬೇಕಾಗಿರುತ್ತೆ. ಸೊ ಎಷ್ಟು 4 ಇದೆ 4 Cl ಇದೆ. ಸೊ ಇದು ಏನಾಗುತ್ತೆ ಅಯನೈಸ್ ಆದಾಗ ಏನು ಫಾರ್ಮೇಷನ್ ಆಗುತ್ತೆ ನೋಡಿ, ಪ್ಲಾಟಿನಮ್ಮು NH3 6 ಕೋಆರ್ಡಿನೇಷನ್ ಸ್ಪಿಯರಲ್ಲಿರೋದು ಹಾಗೆ ಉಳ್ಕೊಳ್ಳುತ್ತೆ 4+. ಸೊ NH3 ಏನು ನ್ಯೂಟ್ರಲ್ ಇದು. ಓಕೆ, ಸೊ ನೆಕ್ಸ್ಟ್ ಪ್ಲಸ್ ಅದ್ರ ಜೊತೆಗೆ 4 Cl ಮೈನಸ್ ಬರುತ್ತೆ. ಸೊ ಟೋಟಲಾಗಿ ಎಷ್ಟು ಅಯನ್ ಆಗುತ್ತೆ 1 + 4 ಟೋಟಲಾಗಿ 5 ಅಯನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಆನ್ಸರ್ ಯಾವುದು ಸಿ ಈಸ್ ದ ಆನ್ಸರ್. ಓಕೆ, ಸೊ ಈ ಎಲ್ಲ ಕ್ವಶನ್ಸು ಸಹ ನೀಟು ಮತ್ತು CET ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನ್ಗಳು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.